ಭೋಪಾಲ್ ಮಧ್ಯಪ್ರದೇಶದಲ್ಲಿರುವ ಒಂದು ಸಾಮಾನ್ಯ ನಗರ. 1984 ಡಿಸೆಂಬರ್ 2ರವರೆಗೂ ಅದು ಸಾಮಾನ್ಯವಾಗಿಯೇ ಇತ್ತು. ಆದರೆ ಅದೇ ರಾತ್ರಿ ಈ ನಗರ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಭೀಕರ ಕೈಗಾರಿಕಾ ದುರಂತಕ್ಕೆ ಸಾಕ್ಷಿಯಾಗುತ್ತೆ. ಈ ದುರಂತ ನಡೆದದ್ದು ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಎಂಬ ಕಂಪನಿಯಲ್ಲಿ. ಇದು ಅಮೆರಿಕದ ಯೂನಿಯನ್ ಕಾರ್ಬೈಡ್ ಕಂಪನಿಯ ಭಾರತದ ಒಂದು ಶಾಖೆ. ಈ ಕಾರ್ಖಾನೆಯಲ್ಲಿ ತಯಾರಿಸುತ್ತಿದ್ದು ಕೀಟನಾಶಕ ಅಂದ್ರೆ ಪೆಸ್ಟಿಸೈಡ್ಸ್, ಅಂದ್ರೆ ಕೃಷಿಯಲ್ಲಿ ಕೀಟಗಳನ್ನ ಸಾಯಿಸೋದಕ್ಕೆ ಯೂಸ್ ಮಾಡುವಂತ ವಿಷಕಾರಿ ಔಷಧ. ಈ ಕೀಟನಾಶಕ ತಯಾರಿಸೋದಕ್ಕೆ ಮುಖ್ಯವಾಗಿ ಯೂಸ್ ಮಾಡ್ತಿದ್ದ ಕೆಮಿಕಲ್ MIC, ಮೀಥೈಲ್ ಐಸೋಸಯನೈಡ್. ನೆನ್ಪಿಟ್ಕೊಳ್ಳಿ ಹೆಸರನ್ನ, MIC, ಮೀಥೈಲ್ ಐಸೋಸಯನೈಡ್. MIC ಒಂದು ಡೇಂಜರಸ್ ಕೆಮಿಕಲ್. ಇದು ಕಣ್ಣುಗಳಿಗೆ ತೀವ್ರವಾಗಿ ಹಾನಿ ಮಾಡುತ್ತೆ, ಶ್ವಾಸಕೋಶನ ಸುಟ್ಟಾಕುತ್ತೆ, ನರ ವ್ಯವಸ್ಥೆನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಈ ಕಾರಣಕ್ಕಾಗಿನೇ MIC ನ ಯಾವ್ದಾದ್ರು ಕಾರ್ಖಾನೆಯಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಅತ್ಯಂತ ಕಠಿಣ ಸುರಕ್ಷಾ ನಿಯಮಗಳ ಅಡಿಯಲ್ಲಿ ಇದನ್ನ ಸಂಗ್ರಹಿಸಬೇಕಾಗಿರುತ್ತೆ. ಭೋಪಾಲ್ ಕಾರ್ಖಾನೆಯಲ್ಲಿ MIC ಸಂಗ್ರಹಕ್ಕೆ 3 ದೊಡ್ಡ ಟ್ಯಾಂಕ್ಗಳು ಇರ್ತೈತೆ. ಅವುಗಳ ಹೆಸರು E610, E611, E619. ಒಂದೊಂದು ಟ್ಯಾಂಕ್ ಅಲ್ಲಿ ಸುಮಾರು 68,000 ಲೀಟರ್ ಅಷ್ಟು MIC ಹಿಡಿಯುವಷ್ಟು ಕೆಪಾಸಿಟಿನ ಟ್ಯಾಂಕ್ಗಳು ಹೊಂದಿರ್ತವೆ. ನಿಯಮಗಳ ಪ್ರಕಾರ ಒಂದು ಟ್ಯಾಂಕ್ ಅಲ್ಲಿ 50% ಗಿಂತ ಹೆಚ್ಚು ಮೀಥೈಲ್ ಐಸೋಸಯನೇಟ್ ನ ತುಂಬಾರ್ದು. ಈ MIC ಟ್ಯಾಂಕ್ ಅಲ್ಲಿ ಒಂದು ವಿಶೇಷ ವ್ಯವಸ್ಥೆ ಇತ್ತು, ಅದು ನೈಟ್ರೋಜನ್ ಅನಿಲ ವ್ಯವಸ್ಥೆ. ಟ್ಯಾಂಕ್ ಒಳಗಡೆ ನೈಟ್ರೋಜನ್ ಅನಿಲನ ಒತ್ತಡದಲ್ಲಿ ತುಂಬಿರ್ತಾರೆ. ಈ ನೈಟ್ರೋಜನ್ ಅನಿಲ 3 ಮುಖ್ಯ ಕೆಲಸ ಮಾಡುತ್ತೆ. ಮೊದಲನೇದು MIC ನ ಹೊರಗಡೆ ಹೋಗದಂತೆ ತಡೆಯುತ್ತೆ. ಎರಡನೇದಾಗಿ ನೀರು ಮತ್ತು ತೇವಾಂಶ ಒಳಗಡೆ ಬರ್ದಂಗೆ ತಡೆಯುತ್ತೆ. ಮೂರನೇದು ಬಹಳ ಇಂಪಾರ್ಟೆಂಟ್, ಮೀಥೈಲ್ ಐಸೋಸಯನೇಟ್ ಗಾಳಿ ಅಥವಾ ಆಮ್ಲಜನಕದ ಜೊತೆ ಮಿಕ್ಸ್ ಆಗಿ ಕೆಮಿಕಲ್ ರಿಯಾಕ್ಷನ್ ಆಗದಂಗೆ ತಡೆಯುತ್ತೆ. ಈ ವ್ಯವಸ್ಥೆ ಆ ಟ್ಯಾಂಕರ್ ನಲ್ಲಿ ಇಲ್ಲ ಅಂದ್ರೆ ಆ ಟ್ಯಾಂಕರ್ ಒಂದು ಬಾಂಬ್ಗೆ ಸಮ. ನೆನ್ಪಿಟ್ಕೊಳ್ಳಿ, ಒಂದು ಓಪನ್ ಬಾಂಬ್ಗೆ ಸಮ ಅದು. ಈ ಭೂಪಾಲ್ ದುರಂತಕ್ಕೂ ಮೊದಲು ಟ್ಯಾಂಕ್ ನಂಬರ್ E610 ನಲ್ಲಿ ಕೆಲವೊಂದು ಸಮಸ್ಯೆಗಳು ಇರ್ತವೆ. ಆ ಟ್ಯಾಂಕ್ ನಲ್ಲಿ ನೈಟ್ರೋಜನ್ ಒತ್ತಡ ಸರಿಯಾಗಿರೋದಿಲ್ಲ, ಅದು ಲೀಕ್ ಆಗಿರ್ತೈತೆ ಮತ್ತು ನಿರ್ಲಕ್ಷ್ಯದ ಕಾರಣದಿಂದ ಅದನ್ನ ಫಿಲ್ಲು ಕೂಡ ಮಾಡಿರೋದಿಲ್ಲ. ಆದ್ರಿಂದ ಮೀಥೈಲ್ ಐಸೋಸಯನೈಟ್ ಅನ್ನು ಟ್ಯಾಂಕ್ ನಿಂದ ಹೊರಗಡೆ ತೆಗೆದು ಖಾಲಿ ಮಾಡಕ್ಕೆ ಆಗಿರೋದಿಲ್ಲ. ಇದ್ರ ರಿಸಲ್ಟ್ ನಿಯಮಿತ ಮಿತಿಗಿಂತ ಬಹಳ ಹೆಚ್ಚು, ಅಂದ್ರೆ ಸುಮಾರು 42 ಟನ್ ಅಷ್ಟು ಮೀಥೈಲ್ ಐಸೋಸಯನೈಟ್ ಅದೇ ಟ್ಯಾಂಕ್ ಅಲ್ಲಿ ಉಳ್ಕೊಬಿಟ್ಟಿರುತ್ತೆ. ಇಷ್ಟೇ ಅಲ್ಲದೆ ಕಾರ್ಖಾನೆಯ ಸುರಕ್ಷತಾ ವ್ಯವಸ್ಥೆಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದಿಲ್ಲ. ಯಾವ ಸುರಕ್ಷತಾ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅಂತ ನೋಡೋದಕ್ಕೆ ಹೋದ್ರೆ ಫಸ್ಟ್ನೇದು ಬರದೆ ವೆಂಟ್ ಗ್ಯಾಸ್ ಸ್ಕ್ರಬ್ಬರ್. ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ MIC ಏನಾದ್ರು ಹೊರಗಡೆ ಬಂದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಎರಡನೇದಾಗಿ ರೆಫ್ರಿಜರೇಷನ್ ಸಿಸ್ಟಮ್ ಕೂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದಿಲ್ಲ. ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ MIC ನ ತಂಪಾಗಿಟ್ಟು ಅದು ರಿಯಾಕ್ಷನ್ ಮಾಡ್ದಂಗೆ ತಡೆಗಟ್ಟುತ್ತೆ. ಆರ್ಥಿಕ ಕಾರಣಕ್ಕಾಗಿ ಅಂದ್ರೆ ಕರೆಂಟ್ ಉಳಿಸೋಕೋಸ್ಕರ ಸಂಪೂರ್ಣವಾಗಿ ಇದನ್ನ ಆಫ್ ಮಾಡಿರ್ತಾರೆ. ನೆಕ್ಸ್ಟ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ಫ್ಲೇರ್ ಟವರ್. ಇದು ಏನ್ ಮಾಡುತ್ತೆ ಅಂದ್ರೆ ಸೋರಿಕೆಯಾದ MIC ನ ಬೆಂಕಿಯಲ್ಲೇ ಸುಟ್ಟು ನಾಶ ಮಾಡುತ್ತೆ. ಅಂದ್ರೆ MIC ಹೊರಗಡೆ ಗಾಳಿಲೇ ಸುಶ ಮಾಡುತ್ತೆ. ಮೇಂಟೆನೆನ್ಸ್ ಹೆಸರಲ್ಲಿ ಇದು ಕೂಡ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ. ಈ ಎಲ್ಲಾ ವ್ಯವಸ್ಥೆನ ನೋಡಿದ್ಮೇಲೆ ನಮ್ ತಲೆಗೆ ಬರೋದು ಒಂದೇ ಚಾರ, ಅದು ಟಿಕ್ ಟಿಕ್ ಅಂತ ಕೆಲಸ ಮಾಡ್ತಿರೋ ಬಾಂಬ್ ತರ ಕೆಲಸ ಮಾಡ್ತಿರ್ತೈತೆ. ಅವತ್ತು ಡಿಸೆಂಬರ್ 2, 1984 ರಾತ್ರಿ 8ರ ತನಕ ಕಾರ್ಖಾನೆ ಲೋ ಪ್ರೊಡಕ್ಷನ್ ಮೋಡಲ್ ಇರುತ್ತೆ. ಕೆಲವು ಪೈಪ್ಗಳು ಕಟ್ಕೊಂಡಿದ್ರಿಂದ ಕ್ಲೀನಿಂಗ್ ಆಪರೇಷನ್ ನಡೀತಾ ಇತ್ತು. ಕ್ಲೀನಿಂಗ್ ಅಂದ್ರೆ ಪೈಪ್ ಒಳಗಡೆ ಕಸ ಇಟ್ಕಂಟೆ ಅಷ್ಟರಲ್ಲಿ ಟ್ಯಾಂಕ್ ನಂಬರ್ E610 ನ ತಾಪಮಾನ ಮತ್ತು ಪ್ರೆಷರ್ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಕ್ಕೆ ಶುರುವಾಗಿರುತ್ತೆ, ದಾಟಿರ್ತೈತೆ. ಮತ್ತು ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಸೇಫ್ಟಿ ವಾಲ್ವ್ ಓಪನ್ ಆಗಿರುತ್ತೆ. ಸುಮಾರು 12:30 12:40 ನಡುವೆ ಸೇಫ್ಟಿ ರಿಲೀವ್ ವಾಲ್ವ್ ಬಿರುಕು ಹೊಡೆದು ತೆರೆಯುತ್ತೆ. ಆ ಕ್ಷಣದಿಂದ ಸುಮಾರು 40 ಟನ್ ಮೀಥೈಲ್ ಐಸೋಸಯನೇಟ್ ಹಾಗೂ ಇತರ ಅನಿಲಗಳು ವೆಂಟ್ ಲೈನ್ ಮೂಲಕ ನೇರವಾಗಿ ವಾತಾವರಣಕ್ಕೆ ಬರುತ್ತೆ. ಫ್ಲೇರ್ ಟವರ್ ಕೆಲಸ ಮಾಡ್ತಾ ಇರ್ಲಿಲ್ಲ, ಸ್ಕ್ರಬ್ಬರ್ ಕೂಡ ಪರಿಣಾಮಕಾರಿಯಾಗಿರ್ಲಿಲ್ಲ. ಗ್ಯಾಸ್ ಹೇಗಿತ್ತೋ ಹಾಗೆ ನಗರದ ಕಡೆ ಹೋಗುತ್ತೆ. ಈ MIC ಅನಿಲ ಗಾಳಿಗಿಂತ ಭಾರವಾಗಿದ್ದು ಅದು ನೆಲದ ಹತ್ತಿರದಿಂದ ಜಾರುತ್ತಾ ಹೋಗುವ ವಿಷದ ಮೋಡದ ರೀತಿಯಾಗಿರುತ್ತೆ. ಮೊದಲು ಕಣ್ಣು, ಆಮೇಲೆ ಮೂಗು, ಕೊನೆಗೆ ಶ್ವಾಸಕೋಶವನ್ನು ಒಡೆದು ಬೀಳಿಸುವ ಅನಿಲ ಇದಾಗಿರುತ್ತೆ. ರಾತ್ರಿ 12:40 ಸುಮಾರು ರಾತ್ರಿ 1 ಗಂಟೆ ನಡುವಿನ ಸಮಯದಲ್ಲಿ ಈ ಅನಿಲ ಮೋಡಗಳು ಸುತ್ತಮುತ್ತನೇ ಇದ್ದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ ಬಡವರ ಕಾಲೋನಿಗೆ ತಲುಪುತ್ತೆ. ಆ ನಗರಗಳ ಹೆಸರೇನೇನಂದ್ರೆ ಜಯಪ್ರಕಾಶ್ ನಗರ, ಚೋಲ, ಕಾಮ್ಲಾ ನಗರನ ತಲುಪಿರುತ್ತೆ. ಜನ ನಿದ್ದೆಯಲ್ಲಿದ್ರು. ಆ ಜನ ಮಲಗಿದ್ದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ, ಚಿಕ್ಕ ಚಿಕ್ಕ ಮನೆಗಳಲ್ಲಿ ಕಿಟಕಿ ಓಪನ್ ಮಾಡ್ಕೊಂಡು ಕದಗಳನ್ನ ಓಪನ್ ಮಾಡ್ಕೊಂಡು ಮಲಗಿರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಕಣ್ಣು ಸುಡುವಂತೆ
ಎದೆಗೆ ಮಿಂಚು ಹೊಡೆದಂತೆ, ಉಸಿರು ಕಟ್ಟಿಕೊಳ್ಳುವಂತೆ ಅನುಭವ ಅವ್ರಿಗಾಗುತ್ತೆ. ಅನೇಕರು ಎದ್ದು ಕುಳಿತುಕೊಳ್ತಾರೆ. ಕೆಲವೊಬ್ರು ಕೂತ್ಕೊಳ್ಳೋದಕ್ಕೂ ಮುಂಚೆನೆ ಬೆಡ್ ಮೇಲೆ ಸತ್ತೋಗ್ತಾರೆ. ರಾತ್ರಿ 1 ಗಂಟೆ ಆದ್ಮೇಲೆ ನರಳಾಟ ತುಂಬಾ ಹೆವಿ ಆಗುತ್ತೆ. ICMR ಆರೋಗ್ಯ ವರದಿ ಪ್ರಕಾರ ಜನರು ಅನುಭವಿಸಿದ ಲಕ್ಷಣಗಳು ತುಂಬಾ ಭಯಂಕರವಾಗಿರುತ್ತೆ. ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿತು, ಕೆಲವೇ ಗಂಟೆಗಳಲ್ಲಿ ದೃಷ್ಟಿ ಕುಗ್ಗಿತು, ಶ್ವಾಸಕೋಶಗಳಲ್ಲಿ ನೀರು ತುಂಬಿಕೊಳ್ತು, ಲಂಗಿಡೆಮ ಉಂಟಾಯ್ತು. ಪ್ರತಿ ಉಸಿರಾಡ್ಬೇಕಾದ್ರೆ ಅವರು ಬೆಂಕಿನ ಉಸಿರಾಡೋ ತರ ನೋವು ಅವ್ರಿಗೆ ಆಗ್ತಾ ಇತ್ತು. ಇನ್ನ ಕೆಲವೊಂದು ಲಕ್ಷಣಗಳು ಅಂದ್ರೆ ತಲೆ ಸುತ್ತೋದು, ವಾಂತಿ ಮಾಡೋದು, ಪ್ರಜ್ಞೆ ತಪ್ಪೋದು. ಇದನ್ನೆಲ್ಲ ತಡೆಯಕ್ಕಾಗ್ದಲೆ ಜನ ಮನೆ ಬಿಟ್ಟು ಓಡೋದ್ರು. ಇದನ್ನ ತಡೆಯಕ್ಕಾಗ್ದಲೆ ಜನರು ಮನೆ ಬಿಟ್ಟು ಓಡೋದ್ರು. ನೀರು ನೀರು ಅಂತ ಕಿಚ್ಚಾಡಿದ್ರು. ಕೆಲವರು ಕೆರೆಗಳಿಗೆ ಹಾರಿದ್ರು. ಬಟ್ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಆ ಕೆರೆನೂ ಅವ್ರಿಗೆ ಸೇಫ್ಟಿ ಇಲ್ಲ ಅಂತ. ಸುಮಾರು ರಾತ್ರಿ 1:30 ಹಮೀದಿಯಾ ಮತ್ತು ಜಯಪ್ರಕಾಶ ಆಸ್ಪತ್ರೆಗಳು ಜನಸಾಗರವಾಗಿ ಬಿಟ್ಟಿರ್ತವೆ. ಡಾಕ್ಟರ್ಗಳಿಗೆ ಯಾವ ಅನಿಲ ಅನ್ನೋದೇ ಗೊತ್ತಿರಲಿಲ್ಲ. ಆಂಟಿಡಾಟ್ ಯಾವುದು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಡಾಕ್ಟರ್ಗಳು ಜನಗಳು ಕಣ್ಣು ತೊಳೆಯೋದು, ಆಮ್ಲಜನಕ ಕೊಡೋದು, ಲಕ್ಷಣ ಆಧಾರಿತ ಚಿಕಿತ್ಸೆ ಮಾತ್ರ ಮಾಡ್ತಾ ಇರ್ತಾರೆ. ರೋಗಿಗಳ ಸಂಖ್ಯೆ ಎಷ್ಟು ಇತ್ತು ಅಂದ್ರೆ ಹಾಸ್ಪಿಟಲ್ ಕಾಂಪೌಂಡ್ ಒಳಗಡೆನೂ ಕೂಡ ಜನಗಳು ತುಂಬಾ ಇರ್ತಾರೆ. ರಾತ್ರಿ 2 ಗಂಟೆಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತುಂಬಾ ಜನ ಕಾಲ್ ಮಾಡ್ತಾರೆ. ಜನ ಸಾಯ್ತಾ ಇದ್ದಾರೆ, ರಸ್ತೆ ತುಂಬಾ ಶವಗಳಿವೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಜಿಲ್ಲಾಡಳಿತಕ್ಕೆ ಮೊದಲು ಬಂದ ಮಾಹಿತಿ ಒಂದೇ, ಕಾರ್ಖಾನೆಯಲ್ಲಿ ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಅಂತ. ಬಟ್ ಆದ್ರೆ ಯೂನಿಯನ್ ಕಾರ್ಬೈಡ್ ಕಂಪ್ನಿ MIC ಅನಿಲದ ತೀವ್ರ ವಿಷಕಾರಿತ್ವದ ಬಗ್ಗೆ ಸ್ಪಷ್ಟ ಮಾಹಿತಿನ ತಡವಾಗಿ ಮತ್ತು ಅಪೂರ್ಣವಾಗಿ ನೀಡಿರ್ತಾರೆ ಜಿಲ್ಲಾಡಳಿತಕ್ಕೆ. ರಾತ್ರಿ 2:30 ಭೂಪಾಲ್ ರೈಲ್ವೆ ಜಂಕ್ಷನ್ ಹತ್ರ ಮಲಗಿದ್ದಂತ ಪ್ರಯಾಣಿಕರು ಅನಿಲದ ನೇರ ಹೊಡೆತಕ್ಕೆ ಸ್ಪಾಟ್ ಅಲ್ಲೇ ಸಾವನ್ನಪ್ತಾರೆ. ರಾತ್ರಿ 3 ಗಂಟೆ ಅಷ್ಟರಲ್ಲಿ ಇಡೀ ಭೂಪಾಲ್ ನಗರನೇ ಸ್ಮಶಾನ ಆಗ್ಬಿಟ್ಟಿರುತ್ತೆ. ಕುಟುಂಬಗಳು ಒಟ್ಟಿಗೆ ಸತ್ತು ಬಿದ್ದಿರುತ್ತೆ. ಕೆಲ ರಸ್ತೆಗಳಲ್ಲಿ ಹೆಣಗಳೇ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿರ್ತವೆ. ಮಾನವ ಮಾತ್ರ ಅಲ್ಲ, ಹಸು, ನಾಯಿ, ಅಕ್ಕಿ ಕೂಡ ಸತ್ತು ಬಿದ್ದಿರ್ತವೆ. ರಾತ್ರಿ 4 ಗಂಟೆಗೆ ಅನಿಲ ವಾತಾವರಣದಲ್ಲಿ ನಿಧಾನವಾಗಿ ಡೈಲ್ಯೂಟ್ ಆಯ್ತು. ಆದರೆ ದೇಹದೊಳಗೆ ಹೋದ ವಿಷ ತನ್ನ ಕೆಲಸನ ಮುಗಿಸಿತ್ತು. ಬೆಳಗ್ಗೆ ಸುಮಾರು 5 ಗಂಟೆ ಅಷ್ಟರಲ್ಲಿ ಸರ್ಕಾರಕ್ಕೆ ಸಂಪೂರ್ಣ ಸತ್ಯ ಅರಿವಾಯಿತು. ಇದು ಚಿಕ್ಕ ಅಪಘಾತ ಅಲ್ಲ, ಭೀಕರ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಅಂತ. ಆದ್ರೆ ಒಂದು ರಾತ್ರಿ ವಿಳಂಬಕ್ಕೆ ಸಾವಿರಾರು ಜನ ಜೀವ ಹೋಗಿತ್ತು. ಬೆಳಗ್ಗೆ 6 ಗಂಟೆ ಸೂರ್ಯೋದಯ. ಬೀದಿಗಳಲ್ಲಿ ಶವಗಳು, ಮಡಿಲಲ್ಲಿ ಮಗು ಹಿಡಿದು ಸತ್ತ ತಾಯಂದಿರು, ಉಸಿರಾಡಲಾಗದ ಬದುಕುಳಿದ ಜನ. ಜಗತ್ತೇ ಅಚ್ಚರಿಗೊಂಡಿತ್ತು. ಇಷ್ಟೆಲ್ಲ ಆದ್ಮೇಲೆ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳುತ್ತೆ. ವೈದ್ಯಕೀಯ ಶಿಬಿರಗಳು ಹಾಕ್ತಾರೆ, ಗುಂಪು ಅಂತ್ಯ ಸಂಸ್ಕಾರಗಳನ್ನ ಮಾಡ್ತಾರೆ, ಪರಿಹಾರ ಶಿಬಿರಗಳನ್ನ ಹಾಕ್ತಾರೆ. 1985 ಭೂಪಾಲ್ ಗ್ಯಾಸ್ ಲೀಕ್ ಡಿಸಾಸ್ಟರ್ ಆಕ್ಟ್ ಜಾರಿಗೆ ಬರುತ್ತೆ. ಈ ಡಿಸಾಸ್ಟರ್ ಬಗ್ಗೆ ಅಧ್ಯಯನ ಮಾಡಕ್ಕೆ ಡಾಕ್ಟರ್ ವರದರಾಜನ್ ಸಮಿತಿ ನಿರ್ಮಾಣ ಮಾಡುತ್ತಾರೆ. ಈ ಸಮಿತಿ ಏನ್ ಹೇಳುತ್ತೆ ಅಂದ್ರೆ ಇದು ಮಾನವ ನಿರ್ಮಿತ ದುರಂತ ಅಂತ ಹೇಳ್ತಾರೆ. ಕಾರ್ಪೊರೇಟ್ ನೆಗ್ಲಿಜೆನ್ಸಿ ಮತ್ತು ರೆಗ್ಯುಲೇಟರಿ ಫೇಲ್ಯೂರ್ ಅಂತ ಹೇಳ್ತಾರೆ. ICMR ಅಧ್ಯಯನಗಳು ಭೂಪಾಲ್ ಅನ್ನು ವಿಶ್ವದ ಅತಿದೊಡ್ಡ ರಾಸಾಯನಿಕ ದುರಂತ ಅಂತ ಘೋಷಣೆ ಮಾಡ್ತಿದೆ. ಆದ್ರೂ 1989 ಸುಪ್ರೀಂ ಕೋರ್ಟ್ ಯೂನಿಯನ್ ಕಾರ್ಬೈಡ್ ಕಂಪನಿಯೊಂದಿಗೆ 470 ಮಿಲಿಯನ್ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಗೆ ಒಪ್ಕೊಳ್ಳುತ್ತೆ. ಇದಕ್ಕೆ ಜನ ಕೇಳ್ತಾರೆ, ಲಕ್ಷಾಂತರ ಜೀವಗಳಿಗೆ ಇಷ್ಟೇ ಬೆಲೆನಾ ಅಂತ. ಇವತ್ತಿಗೂ ಕೂಡ ಭೂಪಾಲ್ ಈ ಘಟನೆಯೊಂದಿಗೆ ಹೋರಾಡ್ತಾನೆ ಇದೆ. ಭೂಗರ್ಭ ಜಲ ವಿಷಮಯವಾಗಿದೆ. ನ್ಯಾಯ ಇನ್ನೂ ಅಪೂರ್ಣವಾಗಿ ಉಳ್ಕೊಬಿಟ್ಟಿದೆ. ಭೂಪಾಲ್ ಅನಿಲ ದುರಂತ ಒಂದು ರಾತ್ರಿ ನಡೆದ ಅಪಘಾತ ಅಲ್ಲ, ಹಲವಾರು ವರ್ಷಗಳ ಕಾರ್ಪೊರೇಟ್ ಲೋಪ, ಸುರಕ್ಷತಾ ನಿರ್ಲಕ್ಷ್ಯ ಮತ್ತು ಆಡಳಿತ ಮೌನ ಸೇರಿಕೊಂಡು ಸ್ಫೋಟವಾದಂತ ಒಂದು ದುರಂತ. ಇದು ಇತಿಹಾಸವಲ್ಲ, ಇದು ಎಚ್ಚರಿಕೆ.